ದ್ವೇಷದ ದಳ್ಳುರಿಯಲ್ಲಿ ಸಿಲುಕಿರೋ ಶಿವಮೊಗ್ಗ ನೆಲ ಈಗ ಹೇಗಿದೆ? ಮುಸ್ಲಿಂ ಯುವಕನ ಮೇಲೆ 20 ರಿಂದ 30 ಜನ ದಾಳಿ ಮಾಡಿದ್ರಾ? ಭದ್ರಾವತಿಯಲ್ಲಿ ಖಾಕಿ 7 ಸುತ್ತಿನ ಕೋಟೆ ಕಟ್ಟಿದ್ದು ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಶಿವಮೊಗ್ಗ ಕಿಚ್ಚು ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಸಾವರ್ಕರ್ ಹಾಗೂ ಟಿಪ್ಪು ಫ್ಲೆಕ್ಸ್ ಫೈಟ್ಗೆ ಶಿವಮೊಗ್ಗ ನಿಗಿನಿಗಿ ಎಂದಿತ್ತು. ದ್ವೇಷದ ದಳ್ಳುರಿಯಲ್ಲಿ ಬೆಂದು ಹೋಗಿದ್ದ ಮಲೆನಾಡು ಶಿವಮೊಗ್ಗ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ನಿನ್ನೆ ಸಂಪೂರ್ಣವಾಗಿ ಬಂದಾಗಿದ್ದ ಶಿವಮೊಗ್ಗ ನಗರ ಈಗ ಶಾಂತವಾಗಿದೆ. ಇಂದಿನಿಂದ ಶಾಲೆ ಮತ್ತು ಕಾಲೇಜುಗಳು ಆರಂಭವಾಗಿದ್ದು ಎಂದಿನಂತೆ ಮಕ್ಕಳು ಶಾಲಾ ಕಾಲೇಜುಗಳಿಗೆ ತೆರಳಿದ್ರು. ಮುನ್ನೆಚ್ಚರಿಕೆ ಕ್ರಮವಾಗಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಶಿವಮೊಗ್ಗದ ಗಲ್ಲಿ ಗಲ್ಲಿಯಲ್ಲೂ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಖಾಕಿ ಬೂಟಿನ ಸದ್ದೆ ಕೇಳಿಸುತ್ತಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಸಾವರ್ಕರ್ ಹಾಗೂ ಟಿಪ್ಪು ಫ್ಲೆಕ್ಸ್ ಗಲಾಟೆಯ ಬಳಿಕ ಶಿವಮೊಗ್ಗ ನಗರ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಅಲ್ಲದೆ ಶಿವಮೊಗ್ಗ ನಗರದಲ್ಲಿ ಸೆಕ್ಷನ್ 144 ಜಾರಿಯಲ್ಲಿದೆ. ಯಾರೂ ಕೂಡ ಗುಂಪುಗೂಡೋದು, ಗುಂಪಾಗಿ ಓಡಾಡೋದಕ್ಕೆ ಅವಕಾಶ ಇರೋದಿಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಪಥಸಂಚಲನ ಮಾಡಿದ್ದಾರೆ. ಶಿವಮೊಗ್ಗ ಸಿಟಿಯ ಗಲ್ಲಿ ಗಲ್ಲಿಯಲ್ಲೂ ಖಾಕಿ ಪಡೆ ಅಲರ್ಟ್ ಆಗಿದ್ದು ಹದ್ದಿನ ಕಣ್ಣಿಟ್ಟಿದೆ. ಪ್ರತಿಯೊಬ್ಬರ ಮೇಲೆ ನಿಗಾ ಇಡಲಾಗಿದೆ. ಸಾವರ್ಕರ್ ಫೋಟೋ ಫೈಟ್ನಿಂದಾಗಿ ಶಿವಮೊಗ್ಗ ಬೂದಿ ಮುಚ್ಚಿದ ಕೆಂಡವಾಗಿದೆ. ಇನ್ನು ಗಲಾಟೆ ವೇಳೆ ಮುಸ್ಲಿಂ ಯುವಕನ ಮೇಲೂ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ಹಲ್ಲೆಗೆ ಒಳಗಾದ ಯುವಕ ದೊಡ್ಡಪೇಟೆ ಠಾಣೆಗೆ ದೂರು ನೀಡಿದ್ದಾನೆ. ಶಿವಮೊಗ್ಗ ನಿವಾಸಿ ಸದ್ದಾಂ ಹುಸೇನ್ ಎಂಬಾತನ ಮೇಲೆ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿರೋ ಆರೋಪ ಕೇಳಿಬಂದಿದೆ. ಶಿವಮೊಗ್ಗದಲ್ಲಿ ಪ್ರೇಮ್ ಸಿಂಗ್ಗೆ ಚಾಕು ಇರಿಯಲಾಗಿದ್ದು, ಅಲ್ಲದೆ ಭದ್ರಾವತಿಯಲ್ಲಿ ಬಜರಂಗದಳ ಕಾರ್ಯಕರ್ತನ ಮೇಲೂ ಅಟ್ಯಾಕ್ ಮಾಡಿದ್ರು. ಶಿವಮೊಗ್ಗದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಫೈಟ್ ವೇಳೆ ಮುಸ್ಲಿಂ ಯುವಕನ ಮೇಲೂ ಅಟ್ಯಾಕ್ ಮಾಡಿರೋ ಆರೋಪ ಕೇಳಿಬಂದಿದೆ. ಮೆಟಲ್ ಸ್ಟೋರ್ನಲ್ಲಿ ಕೆಲಸ ಮಾಡುತ್ತಿದ್ದ ಸದ್ದಾಂ ಹುಸೇನ್ಗೆ ಕಿಡಿಗೇಡಿಗಳು ಥಳಿಸಿದ್ದಾರಂತೆ. ಅಂಗಡಿ ಕ್ಲೋಸ್ ಮಾಡಿ ತೆರಳುತ್ತಿದ್ದಾಗ ಸದ್ದಾಂ ಹುಸೇನ್ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರಂತೆ. ಗಾಂಧಿ ಬಜಾರ್ ಬಳಿ ಸದ್ದಾಂ ಬೈಕ್ ಅಡ್ಡಗಟ್ಟಿ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದಾರೆ. ಆರೋಪಿಗಳ ಪತ್ತೆಗೆ ದೊಡ್ಡಪೇಟೆಯ ಪೊಲೀಸರು ಬಲೆ ಬೀಸಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲಿ ಕೋಮು ದಳ್ಳುರಿ ಬಳಿಕ ಭದ್ರಾವತಿ ನಗರ ಕೂಡ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ನಿನ್ನೆ ಸಂಪೂರ್ಣವಾಗಿ ಬಂದಾಗಿದ್ದ ಭದ್ರಾವತಿ ಶಾಂತವಾಗಿದೆ. ಇಂದಿನಿಂದ ಶಾಲಾ ಕಾಲೇಜುಗಳು ಆರಂಭವಾಗಿದ್ದು ಮಕ್ಕಳು ಎಂದಿನಂತೆ ಶಾಲೆಗೆ ತೆರಳಿದ್ರು. ಶಿವಮೊಗ್ಗ ನಗರ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದು ಮಲೆನಾಡಿನ ಜನ ಆತಂಕದಲ್ಲೇ ಕಾಲ ಕಳೆದಿದ್ದಾರೆ. ಭದ್ರಾವತಿಯಲ್ಲಿ 144 ಸೆಕ್ಷನ್ ಮುಂದುವರಿಸಲಾಗಿದೆ. ಶಿವಮೊಗ್ಗ ನಗರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭದ್ರಾವತಿಯಲ್ಲೂ ಖಾಕಿ ಕೋಟೆ ಕಟ್ಟಲಾಗಿದ್ದು ಹದ್ದಿನ ಕಣ್ಣು ಇಡಲಾಗಿದೆ. ಶಿವಮೊಗ್ಗ ಹಾಗೂ ಭದ್ರಾವತಿಯಲ್ಲಿ ಗಲಾಟೆ ಬಳಿಕ ಖಾಕಿ ಅಲರ್ಟ್ ಆಗಿದೆ. ಭದ್ರಾವತಿ ತಾಲೂಕಿನಲ್ಲಿ ದ್ವಿಚಕ್ರ ವಾಹನದಲ್ಲಿ ಹಿಂಬದಿ ಸವಾರರಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಭದ್ರಾವತಿ ನಗರದಲ್ಲಿ ಪೊಲೀಸ್ ಪಥಸಂಚಲನ ಮಾಡಿದ್ರು. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಮತ್ತು ಪೊಲೀಸರು ಪರೇಡ್ ಮಾಡಿದ್ರು. ಭದ್ರಾವತಿ ತಾಲೂಕಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನ ಮಾಡಿದ್ರು. ಭದ್ರಾವತಿ ನಗರದ ಗಲ್ಲಿ ಗಲ್ಲಿಯಲ್ಲೂ ಖಾಕಿ ಪಡೆ ಗಸ್ತು ತಿರುಗುತ್ತಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಸಾವರ್ಕರ್ ಹಾಗೂ ಟಿಪ್ಪು ಫ್ಲೆಕ್ಸ್ ಗಲಾಟೆಯಿಂದಾಗಿ ಶಿವಮೊಗ್ಗದ ಭದ್ರಾವತಿ ನಗರ ಬೂದಿ ಮುಚ್ಚಿದ ಕೆಂಡವಾಗಿದೆ. ಭದ್ರಾವತಿಯಲ್ಲಿ ಅಘೋಷಿತ ಬಂದ್ ಮುಂದುವರೆದಿದೆ. ಅಗತ್ಯ ವಸ್ತುಗಳ ಅಂಗಡಿ ಹೊರತುಪಡಿಸಿ ಎಲ್ಲವೂ ಬಂದ್ ಮಾಡಲಾಗಿತ್ತು. ಹಣ್ಣು, ತರಕಾರಿ ಮತ್ತು ಮೆಡಿಕಲ್ ಸ್ಟೋರ್ಗಳು ಮಾತ್ರ ಓಪನ್ ಇದ್ವು. ಹೋಟೆಲ್ನಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೈಗೊಂಡಿದ್ದು ಪ್ರಮುಖ ರಸ್ತೆಗಳಿಗೆ ಬ್ಯಾರಿಕೇಡ್ ಅಳವಡಿಸಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಕೋಮು ದಳ್ಳುರಿಗೆ ಕೊತ ಎಂದಿತ್ತು. ಗಲಾಟೆ ಬಳಿಕ ಶಿವಮೊಗ್ಗ ನಗರ ಸಹಜ ಸ್ಥಿತಿಯತ್ತ ಮರಳಿದೆ. ಶಿವಮೊಗ್ಗ ನಗರ ಸಂಪೂರ್ಣ ಶಾಂತಿಯುತವಾಗಿದೆ. ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಆಲೋಕ್ ಕುಮಾರ್ ಹೇಳಿದ್ರು. ಇನ್ನು ನಗರದಲ್ಲಿ ಶಾಲಾ ಕಾಲೇಜು ಆರಂಭವಾಗಿದೆ. ಶಿವಮೊಗ್ಗ ನಗರದಲ್ಲಿ ನಿಷೇಧಾಜ್ಞೆ ಮುಂದುವರಿಸಲಾಗಿದೆ ಅಂತ ಆಲೋಕ್ ಕುಮಾರ್ ಹೇಳಿದ್ರು. ಸಾವರ್ಕರ್ ಫ್ಲೆಕ್ಸ್ ಫೈಟ್ ಬಳಿಕ ಮತ್ತೊಂದು ವಿವಾದ ಸ್ಫೋಟಗೊಂಡಿದ್ದು ಹೇಗೆ? ಗಲಾಟೆ ವೇಳೆಯಾದ ಸೀನ್ಗಳನ್ನ ಮುಸ್ಲಿಂ ಯುವಕ ವಿವರಿಸಿದ್ದು ಹೇಗೆ? ಕಿಡಿಗೇಡಿಗಳಿಗೆ ಫೈರಿಂಗ್ ಮೂಲಕವೇ ಉತ್ತರ ಅಂತ ವಾರ್ನ್ ಮಾಡಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಸಾವರ್ಕರ್ ಫೈಟ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಸಾವರ್ಕರ್ ಫೋಟೋ ಕಿಚ್ಚಿನ ಬೆನ್ನಲ್ಲೇ ಮತ್ತೊಂದು ಕಿಡಿ ಹೊತ್ಕೊಂಡಿದೆ. ನಾಥೂರಾಮ್ ಗೋಡ್ಸೆಗೆ ಸ್ವಾತಂತ್ರ್ಯ ಸೇನಾನಿಯ ಪಟ್ಟ ಕಟ್ಟಿರುವ ಆರೋಪ ಕೇಳಿಬಂದಿದೆ. ತುಮಕೂರಿನ ಮಧುಗಿರಿಯಲ್ಲಿ ಗೋಡ್ಸೆ ಫ್ಲೆಕ್ಸ್ ವಿವಾದ ಭುಗಿಲೆದ್ದಿದೆ. ಸ್ವಾತಂತ್ರ್ಯ ಸೇನಾನಿಗಳ ಜೊತೆ ಗೋಡ್ಸೆ ಫೋಟೋ ಹಾಕಲಾಗಿದೆ. ಗೋಡ್ಸೆ ಫೋಟೋ ಕೆಳಗೆ ಗಾಂಧೀಜಿ ಫೋಟೋ ಹಾಕಿ ವಿವಾದದ ಕಿಡಿ ಹೊತ್ತಿಸಲಾಗಿದೆ. ಗೋಡ್ಸೆ ಫೋಟೋ ಹಾಕಿರೋದಕ್ಕೆ ವಿರೋಧಗಳು ಕೇಳಿಬಂದಿವೆ.
ಸಾವರ್ಕರ್ ಟಿಪ್ಪು ಫ್ಲೆಕ್ಸ್ ಕಿಚ್ಚಿನ ನಡುವೆ ಗೋಡ್ಸೆ ಫೋಟೋ ವಿವಾದ ಸ್ಫೋಟಗೊಂಡಿದೆ. ತುಮಕೂರು ಜಿಲ್ಲೆಯ ಮಧುಗಿರಿಯ ದಂಡಿನ ಮಾರಮ್ಮ ಬಳಿ ಸ್ವಾತಂತ್ರ್ಯ ಸೇನಾನಿಗಳ ಫೋಟೋ ಜೊತೆಗೆ ಗೋಡ್ಸೆ ಫೋಟೋವನ್ನ ಹಾಕಿ ವಿವಾದ ಎಬ್ಬಿಸಲಾಗಿದೆ. ಗೋಡ್ಸೆ ಫೋಟೋಗೆ ಕನ್ನಡ ಪರ ಸಂಘಟನೆಗಳ ವಿರೋಧ ವ್ಯಕ್ತವಾಗಿದೆ. ವಿವಾದದ ಕಿಡಿ ಹೊತ್ಕೊಳ್ತಾ ಇದ್ದಂತೆ ಗೋಡ್ಸೆಯ ಫೋಟೋವನ್ನ ಪೊಲೀಸರು ಕೂಡಲೇ ತೆರವು ಮಾಡಿದ್ರು. ಭಗತ್ ಸಿಂಗ್ ಯೂತ್ ಅಸೋಸಿಯೇಷನ್ ಫೋಟೋ ಹಾಕಿದ ಆರೋಪ ಕೇಳಿಬಂದಿದೆ. ಉಡುಪಿಯಲ್ಲೂ ಸಾವರ್ಕರ್ ಬ್ಯಾನರ್ ಗಲಾಟೆ ಸ್ಫೋಟಗೊಂಡಿದೆ. ವೀರ್ ಸಾವರ್ಕರ್ ಬ್ಯಾನರ್ ವಿರೋಧಿಸಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ರು. ಉಡುಪಿ ಜಿಲ್ಲೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರು. ಬ್ರಹ್ಮಗಿರಿಯಲ್ಲಿ ಇರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿಯ ಕಾರ್ಯಕರ್ತರನ್ನ ನಿಯಂತ್ರಿಸುವುದಕ್ಕೆ ಖಾಕಿ ಪಡೆ ಹರಸಾಹಸ ಪಡ್ತು. ಬಳಿಕ ಕೇಸರಿ ಕಾರ್ಯಕರ್ತರನ್ನ ಪೊಲೀಸರು ವಾಪಸ್ ಕಳಿಸಿದ್ರು. ಶಿವಮೊಗ್ಗದಲ್ಲಿ ಸಾವರ್ಕರ್ ಫೋಟೋ ಗಲಾಟೆ ವೇಳೆ ಕಿಡಿಗೇಡಿಗಳು ಕೃತ್ಯ ಬಯಲಾಗಿದೆ. ಶಿವಮೊಗ್ಗದಲ್ಲಿ ಮುಸ್ಲಿಂ ಯುವಕನ ಮೇಲೆ 20 ರಿಂದ 30 ಜನರು ಅಟ್ಯಾಕ್ ಮಾಡಿದ್ದಾರಂತೆ. ಶಿವಮೊಗ್ಗ ನಿವಾಸಿ ಸದ್ದಾಂ ಹುಸೇನ್ ಎಂಬಾತನ ಮೇಲೆ ಹಲ್ಲೆ ಮಾಡಲಾಗಿದೆ. ಆಗಸ್ಟ್ 15ರ ಗಲಾಟೆ ವೇಳೆ ಸದ್ದಾಂ ಹುಸೇನ್ ಮೇಲೆ ಅಟ್ಯಾಕ್ ಮಾಡಿ ಅಟ್ಟಹಾಸ ಮೆರೆಯಲಾಗಿದೆ. ಹಲ್ಲೆಗೊಳಗಾದ ಯುವಕ ದೊಡ್ಡಪೇಟೆ ಠಾಣೆಗೆ ದೂರು ನೀಡಿದ್ದಾನೆ. ಅಪರಿಚಿತರ ವಿರುದ್ಧ ಸದ್ದಾಂ ಹುಸೇನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಶಿವಮೊಗ್ಗದಲ್ಲಿ ಆಗಸ್ಟ್ 15ರಂದು ಹಲ್ಲೆಗೊಳಗಾದ ಯುವಕ ಸದ್ದಾಂ ಹುಸೇನ್ ಕುಟುಂಬ ಆತಂಕಕ್ಕೀಡಾಗಿದೆ. 144 ಸೆಕ್ಷನ್ ಜಾರಿಯಾಗಿದೆ. ಮನೆಗೆ ಹೋಗಿ ಅಂದ್ರು. ನಾನು ತರಾತುರಿಯಲ್ಲಿ ಬೈಕ್ ತೆಗೆದುಕೊಂಡು ಹೋದೆ. ಈ ವೇಳೆ ನಾನು ಮನೆಗೆ ಹೋಗುವಾಗ 20 ರಿಂದ 30 ಜನ ನಿಂತಿದ್ರು. ಯಾರ್ ನೀನು, ಏನ್ ನಿನ್ನ ಹೆಸರು ಅಂತ ಕೇಳಿದ್ರು. ಸದ್ದಾಂ ಅಂದ ಕೂಡಲೇ ಮುಸ್ಲಿಂ ಅಂತ ಹೊಡೆದ್ರು ಅಂತ ಹಲ್ಲೆಗೊಳಗಾದ ಸದ್ದಾಂ ಹುಸೇನ್ ಇಂಚಿಂಚು ಮಾಹಿತಿ ತೆರೆದಿಟ್ಟಿದ್ದಾನೆ. ಶಿವಮೊಗ್ಗದಲ್ಲಿ ಟಿವಿ9 ಜೊತೆ ಮಾತನಾಡಿ ಸದ್ದಾಂ ಹುಸೇನ್ ಆತಂಕ ಹೊರಹಾಕಿದ್ದಾನೆ. ಮಲೆನಾಡು ಶಿವಮೊಗ್ಗದಲ್ಲಿ ಮುಸ್ಲಿಂ ಯುವಕನ ಮೇಲೂ ಅಟ್ಯಾಕ್ ಮಾಡಿರುವ ಆರೋಪ ಕೇಳಿಬಂದಿದೆ. ಆಗಸ್ಟ್ 15ರಂದು ಗಲಾಟೆ ವೇಳೆ ದೊಡ್ಡ ಕಲ್ಲನ್ನ ತಲೆಯ ಮೇಲೆ ಹಾಕೋದಕ್ಕೆ ಬಂದಿದ್ರು ಅಂತ ಸದ್ದಾಂ ಹುಸೇನ್ ಗಂಭೀರ ಆರೋಪ ಮಾಡಿದ್ದಾನೆ. ದೊಡ್ಡ ಕಲ್ಲು ನನ್ನ ಭುಜದ ಮೇಲೆ ಬಿತ್ತು. ತಪ್ಪಿಸಿಕೊಂಡು ಬಂದು ಪೊಲೀಸರಿಂದ ರಕ್ಷಣೆ ಪಡೆದೆ. ಇಲ್ಲದಿದ್ರೆ 20 ರಿಂದ 30 ಜನ ಭೀಕರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಅಂತ ಶಿವಮೊಗ್ಗ ನಿವಾಸಿ ಸದ್ದಾಂ ಹುಸೇನ್ ಗಂಭೀರ ಆರೋಪ ಮಾಡಿದ್ದಾನೆ. ಶಿವಮೊಗ್ಗದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಗಲಾಟೆ ಹಾಗೂ ಪ್ರೇಮ್ ಸಿಂಗಿಗೆ ಚಾಕು ಏರಿದ ಕೇಸ್ ಸಂಬಂಧ ಒಟ್ಟು 4 ಎಫ್ಐಆರ್ ದಾಖಲಾಗಿದೆ. ಶಿವಮೊಗ್ಗದ ದೊಡ್ಡಪೇಟೆ ಠಾಣೆ ಪೊಲೀಸರು 2ನೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಗಲಾಟೆಗೆ ಸಂಬಂಧಪಟ್ಟಂತೆ 4 ಅಪರಿಚಿತರ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ. ಯುವಕ ಪ್ರೇಮ್ ಸಿಂಗಿಗೆ ಚಾಕು ಏರಿದ ಪ್ರಕರಣ ಸಂಬಂಧ ಎಫ್ಐಆರ್ ಹಾಕಲಾಗಿದ್ದು, ಸದ್ದಾಂ ಹುಸೇನ್ ಮೇಲಿನ ಹಲ್ಲೆ ಸಂಬಂಧ ಮತ್ತೊಂದು ಎಫ್ಐಆರ್ ದಾಖಲಿಸಲಾಗಿದೆ. ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಒಟ್ಟು 4 ಎಫ್ಐಆರ್ ದಾಖಲಾಗಿದ್ದು, ಖಾಕಿ ತನಿಖೆ ಮಾಡ್ತಾ ಇದೆ. ಸಾವರ್ಕರ್ ಹಾಗೂ ಟಿಪ್ಪು ಫ್ಲೆಕ್ಸ್ ಫೈಟ್ ವೇಳೆ ಶಿವಮೊಗ್ಗ ಖುದ್ದು ಹೋಗಿದ್ದು, ಶಿವಮೊಗ್ಗದಲ್ಲಿ ಗಲಾಟೆ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಕೆಂಡ ಕಾರಿದ್ದಾರೆ. ಶಿವಮೊಗ್ಗ ಕಿಡಿಗೇಡಿಗಳಿಗೆ ತಕ್ಕ ಶಾಸ್ತಿಯಾಗಿದೆ. ಇನ್ನು ದುಷ್ಕರ್ಮಿಗಳಿಗೆ ಫೈರಿಂಗ್ ಮೂಲಕ ಉತ್ತರ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಹೇಳಿದ್ದಾರೆ. ಫೈರಿಂಗ್ ಮೂಲಕ ಆರೋಪಿಗಳಿಗೆ ಉತ್ತರ ನೀಡಿದ್ದೇವೆ. ಈ ಫೈರಿಂಗ್ ಕೇವಲ ಸ್ಯಾಂಪಲ್ ಅಷ್ಟೇ. ಮುಂದುವರೆದರೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ವಾರ್ನಿಂಗ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಚಾಕು ಇರಿತಕ್ಕೆ ಒಳಗಾಗಿರುವ ಪ್ರೇಮ್ ಸಿಂಗ್ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಮೆಗ್ಗಾನ್ ಆಸ್ಪತ್ರೆಗೆ ಬಿಎಲ್ ಸಂತೋಷ್, ಕೆಎಸ್ ಈಶ್ವರಪ್ಪ ಭೇಟಿ ನೀಡಿದ್ರು. ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಕೂಡ ಸಾಥ್ ನೀಡಿದ್ರು. ಬಿಜೆಪಿ ನಾಯಕರು ಪ್ರೇಮ್ ಸಿಂಗ್ ಆರೋಗ್ಯ ವಿಚಾರಿಸಿದ್ರು. ಅಲ್ಲದೆ ಪ್ರೇಮ್ ಸಿಂಗ್ಗೆ ಬಿಜೆಪಿ ನಾಯಕರು ಧೈರ್ಯವನ್ನ ತುಂಬಿದ್ರು. ಚಾಕು ಇರಿತಕ್ಕೆ ಒಳಗಾಗಿರುವ ಪ್ರೇಮ್ ಸಿಂಗ್ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿ ಕೂಡ ಪಡೆದ್ರು. ಕಾಂಗ್ರೆಸ್ ಬಿಜೆಪಿ ನಡುವೆ ಮುಸ್ಲಿಂ ಏರಿಯಾ ಸಮರ ತಾರಕಕ್ಕೇರಿದ್ದು ಹೇಗೆ? ಸಿದ್ದರಾಮಯ್ಯ ಆಡಿರೋ ಅದೊಂದು ಮಾತಿಗೆ ಕೇಸರಿ ಕೆಂಡವಾಗಿದ್ದು ಹೇಗಿತ್ತು? ಆ ಜಾಗ ಅವರಪ್ಪಂದ ಅಂತ ಗುಡುಗಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಬಿಜೆಪಿ ಬೆಂಕಿ ಚೆಂಡು ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಸಾವರ್ಕರ್ ಹಾಗೂ ಟಿಪ್ಪು ಫ್ಲೆಕ್ಸ್ ಗಲಾಟೆ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಏರಿಯಾ ವಾರ್ ಭುಗಿಲೆದ್ದಿದೆ. ಇನ್ನು ಸಾವರ್ಕರ್ ಮತ್ತು ಟಿಪ್ಪು ಕಿಚ್ಚಿನ ಮಧ್ಯೆ ಮತ್ತೊಂದು ಫೈಟ್ ತಾರಕಕ್ಕೇರಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಚ್ಚಿದ ಏರಿಯಾ ಕಿಡಿಗೆ ಕೇಸರಿ ಪಡೆ ನಿಗಿನಿಗಿಯಾಗಿದೆ. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದು ಯಾಕೆ ಎಂದಿದ್ದ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡೆ ದಂಡೆತ್ತಿ ಬಂದು ದಾಳಿ ಮಾಡಿದೆ. ಸಿದ್ದು ಮಾತಿನ ವಿರುದ್ಧ ಕೆರಳಿರುವ ಬಿಜೆಪಿ ನಾಯಕರು ರೋಷಾವೇಶ ಹೊರಹಾಕಿದ್ದಾರೆ. ಶಿವಮೊಗ್ಗ ಗಲಾಟೆ ಕುರಿತು ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದು ಯಾಕೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಯಾಕೆ ಹಾಕಿದ್ರು? ಅಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದಕ್ಕೆ ಗಲಾಟೆ ಆಗಿದೆ ಅಂತ ಸಿದ್ದರಾಮಯ್ಯ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಬಿಜೆಪಿಯವರೇ ಮೊದಲು ಕಿತಾಪತಿ ಮಾಡೋದು ಅಂತ ಸಿದ್ದು ಆರೋಪಿಸಿದ್ರು. ಬಿಜೆಪಿಯವರು ಮಗುನು ಚಿವುಟಿ ತೊಟ್ಟಿಲನ್ನು ತೂಗ್ತಾರೆ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ಸಿದ್ದು ಹೇಳಿಕೆಗೆ ಕೇಸರಿ ಪಡೆ ಬೆಂಕಿಯನ್ನೇ ಉಗುಳ್ತಾ ಇದೆ.
ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದು ಯಾಕೆ ಎಂದಿದ್ದ ಸಿದ್ದರಾಮಯ್ಯಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ರೋಷಾವೇಶ ಹೊರಹಾಕಿದ್ದಾರೆ. ಮುಸ್ಲಿಮರ ಏರಿಯಾ ಅನ್ನೋದಕ್ಕೆ ಜಾಗ ಏನು ಅವರ ಅಪ್ಪಂದ? ಇದು ಸಿದ್ದರಾಮಯ್ಯ ಅವರ ರಾಷ್ಟ್ರದ್ರೋಹದ ಹೇಳಿಕೆ. ಮುಸ್ಲಿಮರದ್ದು ಜಾಗ ಇಲ್ಲ, ಎಲ್ಲವೂ ಹಿಂದೂಸ್ತಾನದ್ದು. ಇನ್ನು ಸಾವರ್ಕರ್ ಫೋಟೋ ಇಂಥದ್ದೇ ಹಾಕಿ ಅನ್ನೋದಕ್ಕೆ ಅವರು ಯಾರು? ಸಿದ್ದರಾಮಯ್ಯ ಅವರನ್ನ ಮೊದಲು ಪಕ್ಷದಿಂದ ಕಿತ್ತು ಹಾಕಬೇಕು ಅಂತ ಶಿವಮೊಗ್ಗದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಬೆಂಕಿ ಉಗುಳಿದ್ದಾರೆ. ಸಿದ್ದರಾಮಯ್ಯ ಅನ್ನುವುದು ಬಹಳ ಕೆಟ್ಟ ಹೆಸರು. ಆ ಕೆಟ್ಟ ಹೆಸರನ್ನ ನನ್ನ ಬಾಯಲ್ಲಿ ಹೇಳಿಸಬೇಡಿ ಅಂತ ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯನವರ ಬಗ್ಗೆ ಅಲ್ಪ ಸ್ವಲ್ಪ ಗೌರವ ಇತ್ತು. ವೀರ್ ಸಾವರ್ಕರ್ ಬಗ್ಗೆ ಹೇಳಿದ್ರಿಂದ ಈಗ ಆ ಗೌರವವೂ ಇಲ್ಲ. ಈತನ ಹೆಸರು ಹೇಳಿದ್ರೆ ಬಾಯಲ್ಲಿ ಹುಳ ಬೀಳುತ್ತೆ ಅಂತ ಸಿದ್ದರಾಮಯ್ಯ ವಿರುದ್ಧ ಕೆಎಸ್ ಈಶ್ವರಪ್ಪ ಕೆಂಡ ಕಾರಿದ್ದಾರೆ. ಹೆಸರು ಹೇಳಿದ್ರೆ ಬಾಯ ಹುಳ ಬೀಳುತ್ತೆ ಅಂತ ನನಗೆ ಕಾಂಗ್ರೆಸ್ ಟಗರು ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಕಲಿಗಳು ರೋಷಾವೇಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಅವರಂತಹ ದೇಶದ್ರೋಹಿ ಜೀವನದಲ್ಲಿ ನೋಡಿರಲಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಇಂತಹ ನೀಚ ಸಿದ್ದರಾಮಯ್ಯ ಅವರನ್ನ ನೋಡಿರಲಿಲ್ಲ. ಮುಸ್ಲಿಮರು ವೋಟ್ಗಾಗಿ ಇಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಫ್ಲೆಕ್ಸ್ ಅನ್ನ ಎಲ್ಲಿ ಬೇಕಾದರೂ ಹಾಕಬಹುದು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲಿ ಬೇಕಾದರೂ ಹಾಕಬಹುದು. ಇಂತಹ ಮುಖ್ಯಮಂತ್ರಿಯನ್ನ ಪಡೆದಿದ್ದು ದುರ್ದೈವ ಅಂತ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ರೋಷಾಗ್ನಿ ಹೊರಹಾಕಿದ್ದಾರೆ. ಹೋರಾಟ ಮಾಡಿ 21 ಮುಸ್ಲಿಂ ಏರಿಯಾ ಅಂದ್ರೆ ಅರ್ಥ ಏನು? ಮುಸ್ಲಿಂ ಏರಿಯಾ ಅಂದ್ರೆ ಅದೇನು ಪಾಕಿಸ್ತಾನವಾ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸಾವರ್ಕರ್ ಅವರನ್ನ ಇವತ್ತು ವಿರೋಧಿಸ್ತಾರೆ, ನಾಳೆ ಗಾಂಧಿ ಅಂಬೇಡ್ಕರ್ ಅವರನ್ನು ವಿರೋಧಿಸ್ತಾರೆ. ಹೀಗೆ ಮಾಡಿದ್ರೆ ನಾಳೆ ಜನ ಸಿದ್ದರಾಮಯ್ಯ ಅವರನ್ನೇ ವಿರೋಧಿಸ್ತಾರೆ. ಮುಸ್ಲಿಂ ಏರಿಯಾ ಪಾಕಿಸ್ತಾನದ್ದು ಅಂತ ಸರ್ಟಿಫಿಕೇಟ್ ಕೊಡ್ತೀರಾ ಅಂತ ಸಿದ್ದರಾಮಯ್ಯಗೆ ಸಿಟಿ ರವಿ ಟಾಂಗ್ ಕೊಟ್ರು. ಮುಸ್ಲಿಂ ಏರಿಯಾ ಅಂದ್ರೆ ಅದೇನು ಪಾಕಿಸ್ತಾನನಾ? ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಯಾಕೆ ಹಾಕಬೇಕಾಗಿತ್ತು ಎಂದಿದ್ದ ಸಿದ್ದರಾಮಯ್ಯ ವಿರುದ್ಧ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಗುಡುಗಿದ್ದಾರೆ. ಮುಸ್ಲಿಂ ಏರಿಯಾ ಅಂದ್ರೆ ಸರ್ಕಾರದ ವ್ಯಾಪ್ತಿಗೆ ಬರಲ್ವಾ? ಮುಸ್ಲಿಂ ಏರಿಯಾ ಅಂದ್ರೆ ಭಾರತದಲ್ಲೇ ಇದೆ ಅಲ್ವಾ ಅಂತ ಆರ್ಗ ಜ್ಞಾನೇಂದ್ರ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಒಂದು ಸಮುದಾಯವನ್ನ ಓಲೈಸೋದಕ್ಕೆ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೀಗೆ ಮಾತನಾಡಿದ್ರೆ ಪ್ರಚೋದನೆಯೂ ಆಗುತ್ತೆ. ಸಾವರ್ಕರ್ ಫೋಟೋ ದೇಶದಲ್ಲಿನೇ ಹಾಕಲೇಬಾರದು. ವೀರ ಸಾವರ್ಕರ್ ಫೋಟೋ ಹಾಕಬೇಡಿ ಅನ್ನೋದಕ್ಕೆ ಯಾರಿಬ್ರು ಅಂತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಮುಸ್ಲಿಂ ಏರಿಯಾ ಅಂದ್ರೆ ಅದೇನು ಪಾಕಿಸ್ತಾನಕ್ಕೆ ಸೇರಿದ್ಯಾ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಮುಸ್ಲಿಮರು ಇರುವ ಮಾತ್ರಕ್ಕೆ ಪಾಕಿಸ್ತಾನ ಅಂದುಕೊಂಡಿದ್ದಾರಾ? ಸಾವರ್ಕರ್ ಫೋಟೋ ಹಾಕೋದಕ್ಕೆ ಇವರನ್ಯಾಕೆ ಕೇಳಬೇಕು? ವೀರ್ ಸಾವರ್ಕರ್ ಅವರನ್ನ ಸಿದ್ದರಾಮಯ್ಯ ಒಪ್ಪದೇ ಇರಬಹುದು, ಆದ್ರೆ ಸಾವರ್ಕರ್ ಒಬ್ಬ ದೇಶಭಕ್ತ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಏರಿಯಾ ವಾರ್ ಇದೀಗ ಮತ್ತಷ್ಟು ಜೋರಾಗಿದೆ. ಸಿದ್ದರಾಮಯ್ಯ ಹೇಳಿಕೆ ವಿರುದ್ಧ ಕೇಸರಿ ಕಲಿಗಳು ರಾಂಗ್ ಆಗಿದ್ದಾರೆ. ಸಾವರ್ಕರ್ ಫೋಟೋ ಎಲ್ಲಿ ಬೇಕಾದ್ರೂ ಹಾಕ್ತೀವಿ, ಅದನ್ನ ಕೇಳೋದಕ್ಕೆ ಕಾಂಗ್ರೆಸ್ನವರು ಯಾರು ಅಂತ ಸಿದ್ದು ವಿರುದ್ಧ ಶಾಸಕ ರೇಣುಕಾಚಾರ್ಯ ಗುಡುಗಿದ್ದಾರೆ. ಸಾವರ್ಕರ್ ಅಪ್ರತಿಮ ದೇಶಭಕ್ತ, ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ. ಸಿದ್ದರಾಮಯ್ಯನವರೇ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಡಿ ಅಂತ ಬೆಂಗಳೂರಿನಲ್ಲಿ ಎಂಪಿ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈಗೆ ಹೈಕಮಾಂಡ್ ಕೊಟ್ಟ ಪವರ್ ಏನು? ಕೆಲವೇ ದಿನ ಕಾದು ನೋಡಿ ಅಂತ ರಾಜಾಹುಲಿ ಹೇಳಿದ್ದು ಯಾಕೆ? ವಿಧಾನಸಭೆ ಚುನಾವಣೆ ಹೊತ್ತಲ್ಲೇ ಹೈಕಮಾಂಡ್ ರಣತಂತ್ರ ಹೂಡ್ತಾ? ಇದೆಲ್ಲವನ್ನು ನೋಡೋಣ ರಾಜಾಹುಲಿ ರಿಟರ್ನ್ಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗೂ ಮುನ್ನ ಕೇಸರಿ ಮನೆಯಲ್ಲಿ ಹೊಸ ಸಂಚಲನ ಎದ್ದಿದೆ. ಚುನಾವಣಾ ನಿವೃತ್ತಿ ಮಾತನಾಡಿದ್ದ ರಾಜಾಹುಲಿ ಮತ್ತೆ ರಿಟರ್ನ್ ಆಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಸದೀಯ ಮಂಡಳಿ ಪುನರ್ ರಚನೆ ಮಾಡಲಾಗಿದೆ. 11 ಸದಸ್ಯರ ಪಟ್ಟಿಯಲ್ಲಿ ಯಡಿಯೂರಪ್ಪನವರ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿ ಯಡಿಯೂರಪ್ಪನವರಿಗೆ ಸ್ಥಾನ ಕೊಡಲಾಗಿದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯಲ್ಲೂ ಬಿಎಸ್ವೈಗೆ ಸ್ಥಾನ ನೀಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಾಜಿ ಸಿಎಂ ಬಿಎಸ್ವೈಗೆ ಸದಸ್ಯ ಸ್ಥಾನ ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಉನ್ನತ ಸ್ಥಾನಮಾನ ನೀಡಲಾಗಿದೆ. ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳಿಸುವ ಚುನಾವಣಾ ಸಮಿತಿಯಲ್ಲಿ ಸ್ಥಾನ ಕೊಡಲಾಗಿದೆ. ವಿಧಾನಸಭಾ ಚುನಾವಣೆಗೂ ಮುನ್ನ ಬಿಎಸ್ ಯಡಿಯೂರಪ್ಪನವರಿಗೆ ಪ್ರಮುಖ ಸ್ಥಾನ ನೀಡಲಾಗಿದ್ದು ಕೇಸರಿ ಹೈಕಮಾಂಡ್ ರಣತಂತ್ರವನ್ನ ರೂಪಿಸಿದೆ. ರಾಜ್ಯದಲ್ಲಿ ಯಡಿಯೂರಪ್ಪ ಬಿಜೆಪಿಗೆ ಕೈಕೊಟ್ಟರೆ ಪಕ್ಷಕ್ಕೆ ನಷ್ಟವೆಂಬ ಲೆಕ್ಕಾಚಾರವನ್ನ ಹೆಣೆಯಲಾಗಿದೆ. ಇದೇ ಲೆಕ್ಕಾಚಾರದಲ್ಲಿ ಬಿಎಸ್ವೈಗೆ ಪಕ್ಷದಲ್ಲಿ ಸ್ಥಾನಮಾನ ಮತ್ತು ಬಿಜೆಪಿ ಸಂಸದೀಯ ಮಂಡಳಿ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಸ್ಥಾನ ನೀಡಲಾಗಿದೆ.
ವಿಧಾನಸಭೆ ಚುನಾವಣೆಗೆ ಮುನ್ನವೇ ಹೈಕಮಾಂಡ್ ಭರ್ಜರಿ ರಣತಂತ್ರ ರೂಪಿಸಿದೆ. ಇನ್ನು ಬಿಜೆಪಿ ಚುನಾವಣಾ ಸಮಿತಿಯಲ್ಲೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಸ್ಥಾನ ಕೊಡಲಾಗಿದೆ. ಅಭ್ಯರ್ಥಿ ಪಟ್ಟಿ ಅಂತಿಮ ಮಾಡುವ ಚುನಾವಣಾ ಸಮಿತಿ ಇದಾಗಿದೆ. ಸಂಸದೀಯ ಮಂಡಳಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರಿಗೂ ಸ್ಥಾನವನ್ನ ನೀಡಲಾಗಿದೆ. ಈ ಹಿಂದೆ ದಿವಂಗತ ಅನಂತ್ ಕುಮಾರ್ ಅವರು ಸದಸ್ಯರಾಗಿದ್ರು. ಶಿವರಾಜ್ ಸಿಂಗ್ ಚೌಹಾಣ್, ನಿತಿನ್ ಗಡ್ಕರಿ ಹೆಸರನ್ನ ಹೈಕಮಾಂಡ್ ಕೈಬಿಟ್ಟಿದೆ. ಬಿಜೆಪಿ ಸಂಸದೀಯ ಮಂಡಳಿ ಚುನಾವಣಾ ಸಮಿತಿಯಲ್ಲಿ ಹೈಕಮಾಂಡ್ ಸ್ಥಾನ ನೀಡ್ತಾ ಇದ್ದಂತೆ ಬಿಎಸ್ವೈ ಫುಲ್ ಆಕ್ಟಿವ್ ಆಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಎಂತಹ ಬೆಳವಣಿಗೆಗಳು ಆಗುತ್ತೆಂದು ಕಾದು ನೋಡಿ ಅಂತ ಕಾವೇರಿ ನಿವಾಸದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ರು. ರಾಜ್ಯದಲ್ಲಿ ಹೇಗೆ ಬದಲಾವಣೆಯ ಗಾಳಿ ಬೀಸುತ್ತೆಂದು ಕಾದು ನೋಡಿ. ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲು ಯಾವುದೇ ಹಿನ್ನಡೆ ಆಗಲ್ಲ. ರಾಜ್ಯದಲ್ಲಿ ಸ್ವಂತ ಬಲದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ನಾನೊಬ್ಬನೇ ಅಲ್ಲ, ಎಲ್ಲರೂ ಸೇರಿ ಪಕ್ಷವನ್ನ ಅಧಿಕಾರಕ್ಕೆ ತರ್ತೇವೆ ಅಂತ ಬಿಎಸ್ವೈ ಸಿಎಂ ಬಸವರಾಜ ಬೊಮ್ಮಾಯಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ರು. ವರಿಷ್ಠರು ನನಗೆ ಯಾವುದರಲ್ಲೂ ಕೊರತೆ ಮಾಡಿಲ್ಲ. ಪಾರ್ಟಿ ಹೈಕಮಾಂಡ್ ನನಗೆ ಎಲ್ಲಾ ರೀತಿಯ ಸ್ಥಾನಮಾನವನ್ನ ನೀಡಿದೆ ಅಂತ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ರು. ನಾನು ಯಶಸ್ವಿಯಾಗಿ ನಿರ್ವಹಿಸುವ ವಿಶ್ವಾಸದಿಂದ ಪಕ್ಷ ಹೊಣೆ ನೀಡಿದೆ. ನನ್ನನ್ನ ಸಂತೈಸಲು ಪಕ್ಷದ ವರಿಷ್ಠರು ನನಗೆ ಜವಾಬ್ದಾರಿಯನ್ನ ನೀಡಿಲ್ಲ. ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಬೇರೆ ಪಕ್ಷ ಅಧಿಕಾರಕ್ಕೆ ಬರಲು ಬಿಡಲ್ಲ ಅಂತ ಬಿಎಸ್ವೈ ಹೇಳಿದ್ರು. ಎಲ್ಲರೂ ಸೇರಿ 140ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಲು ಕೆಲಸ ಮಾಡ್ತೇವೆ. ಹೈಕಮಾಂಡ್ಗೆ ಧನ್ಯವಾದಗಳು ಅಂತ ಬಿಎಸ್ವೈ ತಿಳಿಸಿದ್ರು. ಬಿಜೆಪಿ ಸಂಸದೀಯ ಮಂಡಳಿ ಹಾಗೂ ಚುನಾವಣಾ ಸಮಿತಿಯಲ್ಲಿ ಸ್ಥಾನಮಾನ ನೀಡಿದ್ದಕ್ಕೆ ಬಿಎಸ್ವೈ ಫುಲ್ ಖುಷಿಯಾಗಿದ್ದಾರೆ. ಪ್ರಧಾನಿ ಮೋದಿಗೆ ಕರೆ ಮಾಡಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಧನ್ಯವಾದ ತಿಳಿಸಿದ್ರು. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸಂಘಟಿಸುವಂತೆ ಬಿಎಸ್ವೈಗೆ ಮೋದಿ ಸಲಹೆಯನ್ನ ನೀಡಿದ್ರು. ಅಲ್ಲದೆ ಟ್ವೀಟ್ ಮಾಡಿರುವ ಬಿಎಸ್ವೈ ಪ್ರಧಾನಿ ಮೋದಿ, ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ, ಅಮಿತ್ ಶಾ ಅವರಿಗೆ ಧನ್ಯವಾದ ತಿಳಿಸಿದ್ರು. ಬಿಎಸ್ವೈಗೆ ಅತ್ಯಂತ ಉನ್ನತ ಸ್ಥಾನ ನೀಡಿದ್ದಕ್ಕೆ ಸಂತಸವಾಗಿದೆ ಅಂತ ಬಿಎಸ್ವೈರ ಕಾವೇರಿ ನಿವಾಸದಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ರು. ಬಿಎಸ್ವೈಗೆ ಜವಾಬ್ದಾರಿ ನೀಡಿದ್ದಕ್ಕೆ ಹೈಕಮಾಂಡ್ಗೆ ಧನ್ಯವಾದ. ಇದು ದೂರದೃಷ್ಟಿಯ ತೀರ್ಮಾನವಾಗಿದೆ. ಬಿಎಸ್ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲೇ ನಾನು ನಡೆಯುತ್ತಿದ್ದೇನೆ. ಇದನ್ನು ನಾನು ಸಿಎಂ ಸ್ಥಾನ ಸ್ವೀಕರಿಸಿದಾಗಲೇ ಹೇಳಿದ್ದೇನೆ. ರಾಜ್ಯ ಮತ್ತು ದಕ್ಷಿಣ ಭಾರತದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ. 2023ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ರು. ಮಾಜಿ ಸಿಎಂ ಬಿಎಸ್ವೈಗೆ ಬಿಜೆಪಿ ಸಂಸದೀಯ ಮಂಡಳಿ ಚುನಾವಣಾ ಸಮಿತಿಯಲ್ಲಿ ಸ್ಥಾನಮಾನ ನೀಡಿರುವ ಬಗ್ಗೆ ಪುತ್ರ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ರು. ಸಹಜವಾಗಿ ರಾಜ್ಯದಲ್ಲಿ ಉತ್ಸಾಹ ಹೆಚ್ಚಾಗಿದೆ ಅಂತ ಟಿವಿ9ಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ರು. ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಲು ಯಡಿಯೂರಪ್ಪ ಗುರಿ ಇಟ್ಕೊಂಡಿದ್ರು. ಇದಕ್ಕೆ ಆನೆ ಬಲ ಬಂದಂತಾಗಿದೆ. ಬಿಎಸ್ವೈರನ್ನ ಟೀಕಿಸುತ್ತಿದ್ದ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಆಘಾತವಾಗಿದೆ. ಬಿಎಸ್ವೈಗೆ ಉನ್ನತ ಸ್ಥಾನ ನೀಡಿದ್ದಕ್ಕೆ ಕಾಂಗ್ರೆಸ್ನವರಿಗೆ ಆಘಾತವಾಗಿದೆ ಅಂತ ಬಿವೈ ವಿಜಯೇಂದ್ರ ಕಾಂಗ್ರೆಸ್ಗೆ ಟಾಂಗ್ ಕೊಟ್ರು. ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಸಿಕ್ಕಿದ್ದಕ್ಕೆ ಬಿಎಸ್ವೈಗೆ ಅಭಿನಂದಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ರು. ಬಿಎಸ್ ಯಡಿಯೂರಪ್ಪನವರಿಗೆ ಸ್ಥಾನ ನೀಡಿದ್ದಕ್ಕೆ ನಡ್ಡಾಗೆ ಅಭಿನಂದಿಸುತ್ತೇನೆ. ಯಡಿಯೂರಪ್ಪನವರಿಗೆ ಸ್ಥಾನ ನೀಡಿರುವುದು ಪಕ್ಷಕ್ಕೆ ಅನುಕೂಲವಾಗಲಿದೆ. ಕೇಂದ್ರದಲ್ಲಿ ನಮ್ಮ ಪರ ಧ್ವನಿ ಎತ್ತಲು ನಿರ್ಣಯ ಕೈಗೊಳ್ಳಲು ಅನುಕೂಲವಾಗಲಿದೆ ಅಂತ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಕಟೀಲು ಹೇಳಿದ್ರು. ರಾಜ್ಯದಲ್ಲಿ ಹಿಜಾಬ್ ದಂಗಲ್ ಆಯಿತು. ಇದೀಗ ಗಣೇಶ ಗಲಾಟೆ ತಾರಕಕ್ಕೇರಿದೆ. ಶಾಲೆಗಳಲ್ಲಿ ಶುರುವಾಗುತ್ತಾ ಗೌರಿ ಗಣೇಶ ಸಮರ ಅನ್ನೋ ಪ್ರಶ್ನೆ ಮೂಡಿದೆ. ಹಿಜಾಬ್ಗೆ ವಿರೋಧ, ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಖ್ಯಾತಿಯನ್ನ ತೆಗೆಯಲಾಗಿದೆ. ರಾಜ್ಯದ ಶಾಲೆಗಳಲ್ಲಿ ಹೊಸ ವಾರ ಶುರುವಾದಂತೆ ಕಾಣುತ್ತಿದೆ. ಶಾಲೆಗಳಲ್ಲಿ ಗಣೇಶನನ್ನ ಕೂರಿಸಲು ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಅನುಮತಿ ನೀಡಲಾಗಿದೆ. ಶಿಕ್ಷಣ ಇಲಾಖೆ ನಿರ್ಧಾರಕ್ಕೆ ತೀವ್ರ ಅಸಮಾಧಾನ ಸ್ಫೋಟಗೊಂಡಿದೆ.